ಆಕ್ಷನ್ ಪ್ರಿನ್ಸ್ ಅಭಿಮಾನಿಗಳ ಒಂದು ಫೇವರೇಟ್ ಸ್ಪಾಟ್ ಆಗಿರುವಂತಹ ಧ್ರುವ ಸರ್ಜಾ ಅಡ್ಡಕ್ಕೆ ಇವತ್ತು ನಾವು ಬಂದಿದ್ದೀವಿ. ಸದ್ಯ ಪ್ರತಿ ಭಾನುವಾರದಂತೆ ಈ ವಾರನೂ ಸಹ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ತಮ್ಮ ಅಭಿಮಾನಿಗಳಿಗೆ ಪ್ರೀತಿಯ ದರ್ಶನವನ್ನ ಕೊಡ್ತಾ ಇದ್ದಾರೆ. ಒಂದಷ್ಟು ಮಾತುಕತೆಯನ್ನ ನಮ್ಮ ಬಾಸ್ ಟಿವಿ ಜೊತೆ ಜಾಯಿನ್ ಮಾಡ್ತಾ ಇದ್ದಾರೆ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಬ್ರೋ. ಪ್ರತಿ ಭಾನುವಾರ ಬರ್ತಾ ಅಭಿಮಾನಿಗಳು ಜಾಸ್ತಿ ಆಗ್ತಾನೆ ಹೋಗ್ತಾ ಇದಾರೆ. ಡ್ಯಾನ್ಸ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು ಜಾಸ್ತಿ ಆಗ್ತಾನೆ ಇದೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಅಭಿಮಾನಿಗಳ ಆ ಪ್ರೀತಿಗೆ? ತುಂಬಾನೇ ಖುಷಿ ಆಗುತ್ತೆ. ನಾವೇನು ಎಕ್ಸ್ಪೆಕ್ಟ್ ಮಾಡಲ್ಲ, ಬಟ್ ಅವ್ರು ತೋರಿಸೋ ಪ್ರೀತಿಗೆ ನಮಗೆ ಪದಗಳೇ ಸಾಲಲ್ಲ. ಸೊ ತುಂಬಾ ಖುಷಿ ಆಗುತ್ತೆ. ಎಸ್ಪೆಷಲಿ ಮಕ್ಕಳೆಲ್ಲ ಈ ನಡುವೆ ಜಾಸ್ತಿ ಬರ್ತಾ ಇದ್ದಾರೆ. ಅವ್ರ ತಂದೆ ತಾಯಂದ್ರ ಜೊತೆ ಬರ್ತಾರೆ. ಮಕ್ಕಳೆಲ್ಲ ಬಂದು ಪರ್ಫಾರ್ಮ್ ಮಾಡಿದಾಗ ಇಟ್ ಮೀನ್ಸ್ ಅ ಲಾಟ್. ಈಗಾಗಲೇ KD ಸಿನಿಮಾದ ಸಾಂಗ್ ಅಂತೂ ಲಿರಿಕಲ್ ಸಾಂಗ್ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವೈಬ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಆನ್ ಸ್ಕ್ರೀನ್ ಯಾವಾಗ ನೋಡ್ತೀವ ಅಂತ ಹೇಳ್ಬಿಟ್ಟು, ಬಿಕಾಸ್ ಬೆಳ್ಳಿ ಪರದೆಯಲ್ಲಿ ನಿಮ್ಮ ಡ್ಯಾನ್ಸ್ ಫುಲ್ ಫ್ಲೆಡ್ಜ್ ಇರುವಂತ ಡ್ಯಾನ್ಸ್ ನ ಯಾವಾಗ ನೋಡ್ಬೇಕು ಅಂತ ಹೇಳ್ಬಿಟ್ಟು ಪ್ರೇಕ್ಷಕರೆಲ್ಲ ತುದಿಗಾಲಲ್ಲಿ ನಿಂತಿದ್ದಾರೆ. ಆ ಒಂದು ವೈಬ್ಸ್ ಬಗ್ಗೆ ಹೇಳೋದಾದ್ರೆ, ಏಪ್ರಿಲ್ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಅದು ಪ್ರೊಡಕ್ಷನ್ ಹೌಸ್ ಇನ್ನೇನು ಸ್ವಲ್ಪ ದಿವಸದಲ್ಲಿ ಅನೌನ್ಸ್ ಮಾಡ್ತಾರೆ ಯಾವಾಗ ರಿಲೀಸ್ ಅನ್ನೋದು ಕರೆಕ್ಟ್ ಡೇಟ್. ಹ್ಯಾಸ್ ಅನ್ ಆಡಿಯೋ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಬ್ರೋ. ಯಾಕೆಂದರೆ ಡಬ್ಬಿಂಗಲ್ಲಿ ನೋಡಿದಾಗ ಸಿನಿಮಾ ತುಂಬಾ ಒಂಥರ ನನಗೂ ಖುಷಿ ಆಗುತ್ತೆ. ಏನು ಇಷ್ಟ ಅಂದರೆ ಎಕ್ಸಾಜುರೇಷನ್, ಬಟ್ ನೋಡಿದ ತಕ್ಷಣ ಒಂದು ಪಾಸಿಟಿವ್ ವೈಬ್ಸ್ ಅಂತ ಅನಿಸುತ್ತೆ. ಸೊ ನಾನು ನಿಮ್ಗಳ ಜೊತೆ ಕೂತ್ಕೊಂಡು ಫಿಲಮ್ ನೋಡಬೇಕು ಅನ್ನೋ ಆಸೆ ಇದೆ. ಶಿವ ಸಾಂಗ್ ಅಂತೂ ಈಗಾಗಲೇ ಸಿಕ್ಕಾಪಟ್ಟೆ ರೀಲ್ಸ್ ಆಗಿರ್ಬೋದು, ಶಾರ್ಟ್ಸ್ ಆಗಿರ್ಬೋದು, ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಸ್ವೈಪ್ ಮಾಡಿದ್ರು ಕೂಡ ಅದೇ ಗುಂಗೆ ಬರ್ತಾ ಇದೆ. ಅದಕ್ಕೆ ಇನ್ನೊಂದೇನಂತಂದ್ರೆ ಆಡ್ ಆಗಿರೋದು ಅಂತಂದ್ರೆ AI ಎಡಿಟಿಂಗ್. PM ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಹಿಡಿದ್ಬಿಟ್ಟು ಇಲ್ಲಿನ ಲೋಕಲ್ ನಾಯಕರನ್ನ ಸಹ ಎಡಿಟಿಂಗ್ ಮಾಡಿಬಿಟ್ಟು ಒಂದು ವೈಬ್ಸ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಆ ವಿಡಿಯೋಸ್ ನೀವು ನೋಡಿದ್ರ, ಆ ಒಂದು ವಿಡಿಯೋಸ್ ಅಲ್ಲಿ ಎಂಜಾಯ್ ಮಾಡಿದ್ರ ನೀವು ನೋಡಿ ಅಂತ? ಡೆಫಿನೆಟ್ಲಿ ನೋಡಿದೆ. ಖುಷಿ ಆಗುತ್ತೆ. ನಮ್ಮ ವಿಷ್ಣು ಸರ್ದು ಮಾಡಿದ್ದಾರೆ, ಅಣ್ಣವ್ರದ್ದು ಮಾಡಿದ್ದಾರೆ, ಶಂಕರಣ್ಣನ ಮಾಡಿದ್ದಾರೆ, ಅಂಬರೀಷ್ ಅಂಕಲ್ ಮಾಡಿದ್ದಾರೆ, ಪ್ರಭಾಕರ್ ಸರ್ ಮಾಡಿದ್ದಾರೆ, ನಮ್ಮ ತಾತಂದು ಮಾಡಿದ್ದಾರೆ, ಅಣ್ಣಂದು ಮಾಡಿದ್ದಾರೆ, ಅಪ್ಪು ಸರ್ದು, ಸಾಕಷ್ಟು ಎಲ್ಲ ಹೀರೋಗಳದ್ದು ಮಾಡಿದರೆ ತುಂಬಾ ಖುಷಿ ಆಗುತ್ತೆ. ತುಂಬ ಪಾಸಿಟಿವ್ ವೈಬ್ಸ್ ಅಂತ ಅನಿಸುತ್ತೆ. ಸಾಂಗ್ ಇಷ್ಟು ಚೆನ್ನಾಗಾಗೋದಕ್ಕೆ ಕಾರಣ ಒಬ್ಬರೇ ಒಬ್ಬರು, ಅದು ನಮ್ಮ ಡೈರೆಕ್ಟರ್ ಪ್ರೇಮ್ ಸರ್. KD ಸಿನಿಮಾದಲ್ಲಿ ಕನ್ನಡದ ಸ್ಟಾರ್ ನಟರೊಬ್ಬರು ಬಣ್ಣ ಹಚ್ತಿದ್ದಾರೆ. ಅವ್ರದ್ದು 3 days ಅಥವಾ 4 days ಏನೋ ಒಂದು ಶೂಟಿಂಗ್ ಶೆಡ್ಯೂಲ್ ಇದೆ ಅಂತ ಕೇಳ್ಬಿಟ್ಟು, ಅದು ಯಾರು ಅಂತ ರಿವೀಲ್ ಮಾಡಕ್ ಆಗುತ್ತಾ ಅಂತ? ಇಲ್ಲ, ಅದನ್ನು ಪ್ರೇಮ್ ಸರ್ ಹೇಳಿದ್ರೆ ಅದು ಎಸ್ ಆರ್ ನೋ ಅಂತ ಹೇಳೋದಕ್ಕೂ ನನಗೆ ಆಗಲ್ಲ. ಇದು ಡೈರೆಕ್ಟರ್ಗೆ ಕೇಳೋವಂಥ ಕ್ವಶನ್. ಸೊ ಅವ್ರು ಹೇಳಿದ್ರೆ ಉತ್ತಮ ಅನ್ಸುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.